ಕಾಣುವುದೆಲ್ತೋ ಮೋಹನನ ಕಾಣುವುದೆಲ್ತೋ ಮೋಹನನ ಮೋಹನನ ಶ್ರೀಕೃಷ್ಣ ಪರಮಾತ್ಮನು ಕುಮಾರ ಮನ್ಮಥನ ಕಲ್ಯಾಣದ ವಿಚಾರವಾಗಿ ಸ್ವಲ್ಪವೂ ಯೋಚಿಸುತ್ತಿಲ್ಲವಲ್ಲ. ಬರಲಿ ಬರಲಿ. ರುಕ್ಮಿಣಿ, ಪ್ರಿಯ ರುಕ್ಮಿಣಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ರುಕ್ಮಿಣಿ, ಭಾಗ್ಯವಿದಾತನಿ ಗುಣವಂತೆ ಪರಿತಾಪವ ಪಡಲೇಕೆ. ಭಾಗ್ಯವಿದಾತನಿ ಗುಣವಂತೆ ಪರಿತಾಪವ ಪಡಲೇಕೆ. ದೇವಿ ಪರಿತಾಪವ ಪಡಲೇಕೆ. ಪ್ರಿಯತಮೆ ನಿನ್ನಿ ಪ್ರೀತಿಗೆ ಮಣಿದು ಪ್ರಿಯತಮೆ ನಿನ್ನಿ ಪ್ರೀತಿಗೆ ಮಣಿದು ಪರವಶಗೊಂಡಿಯೇ ನಾರದಿ ಮೋದರಿ. ಪರವಶಗೊಂಡಿಯೇ ನಾರದಿ ಮೋದರಿ. ಭಾಗ್ಯವಿದಾತನಿ ಗುಣವಂತೆ ಪರಿತಾಪವ ಪಡಲೇಕೆ. ದೇವಿ ಪರಿತಾಪವ ಪಡಲೇಕೆ. ರುಕ್ಮಿಣಿ, ಸ್ವಾಮಿ, ಏಕೆ, ಏನಾಯಿತೆಂದು ಈ ರೀತಿ ವರ್ತಿಸುತ್ತಿರುವೆ? ಸ್ವಾಮಿ, ಪ್ರಥಮ ಯುಗವಾದ ಕೃತಾಯುಗದಲ್ಲಿ ನಾರಾಯಣನ ಅವತಾರವನ್ನೆತ್ತಿ ನೀವು ಪ್ರದರ್ಶಿಸುವಂತಹ ನಾನಾ ರೀತಿಯ ನಾಟಕವು ನಿನಗೆ ತೃಪ್ತಿ ತರಲಿಲ್ಲವೇ? ಮತ್ತು ದ್ವಿತೀಯ ಯುಗವಾದ ಕೃತಾಯುಗದಲ್ಲಿ ರಾಮನ ಅವತಾರವನ್ನೆತ್ತಿ
ಅನೇಕ ಮುನಿಮಾನ್ಯರುಗಳಿಂದ ಪ್ರೇಮಮೂರ್ತಿ ಎಂಬ ದಿವ್ಯನಾಮವನ್ನು ಪಡೆದದ್ದು ನಿಮಗೆ ಸಂತೋಷವೆನಿಸುತ್ತಿಲ್ಲವೇ? ರುಕ್ಮಿಣಿ, ಇದೇನು ಇಂದು ನಿನ್ನ ಹೃದಯಾಂತರಾಳದಿಂದ ಹೊರಬರುತ್ತಿರುವ ಸೂಚನೆ? ಚಿಂತೆಯೋ ಅಥವಾ ಶಾಂತಿಯೋ ಒಂದು ಗೋಚರವಾಗುತ್ತಿಲ್ವಲ್ಲ? ಗೋಚರವಾಗುತ್ತಿಲ್ಲ? ಹೋಗಲಿ ಸ್ವಾಮಿ, ನಿಮಗೋರ್ವ ಪುತ್ರನಿರುವನು ಎಂಬ ವಿಚಾರವಾದರೂ ಗಮನದಲ್ಲಿದೆ ತಾನೆ? ಇರುವುದು ಪ್ರಿಯೆ, ಗಮನವಿರುವುದು. ಆದರೆ ಆದರೆ? ಅದಕ್ಕೀಗ ನನ್ನನ್ನೇನು ಮಾಡು ಎನ್ನುವೆ? ಮಾಡುವುದಿದೇನು ಸ್ವಾಮಿ? ಲೋಕದಲ್ಲಿ ಜನರು ವಯಸ್ಸಿಗೆ ಬಂದ ತಮ್ಮ ಪುತ್ರ ಪುತ್ರಿಯರಿಗೆ ಯಾವ ಮಂಗಳ ಕಾರ್ಯವನ್ನು ಮಾಡುವರು, ಆ ಮಂಗಳ ಕಾರ್ಯವನ್ನು ನಾವು ಮಾಡಲೆತ್ನಿಸಬೇಕಲ್ಲವೇ? ಕುವರ ನನ್ನ ಕಣ್ಣಿಗೆ ಸರಿ ಹೋಲ್ವ ಕನ್ಯೆಯು ಸುಲಭದಿ ತೋರೆವಳೆ ಲಲನೆಯ ಸ್ವಾಮಿ, ಸುಲಭದಿ ತೋರೆವಳೆ ಲಲನೆಯ ಕೋಮಲ ಬಾಲೆ ಕೋಮಲ ಬಾಲೆ ಏಲೀಲೆ ಕೋಮಲ ಬಾಲೆ ಏಲೀಲೆ ಕಾಯುವೆ ಕಾಲದಿ ಕಾದುರ ವೇದಕ್ಕೆ ಕಾಯುವೆ ಕಾಲದಿ ಕಾದುರ ವೇದಕ್ಕೆ ಕಾಯುವೆ ಕಾಲದಿ ಕಾದುರ ವೇದಕ್ಕೆ ಭಾಗ್ಯವಿದಾತಿ ನೀ ಗುಣವಂತೆ ಪರಿತಾಪವ ಪಡಲೇಗೆ ದೇವಿ ಪರಿತಾಪವ ಪಡಲೇಗೆ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತನ್ನು ಆಲಿಸಬೇಕಾದದ್ದೇ. ಆದರೆ ಆದರೆ ಮನ್ಮಥನ ರೂಪ ಲಕ್ಷಣಗಳಿಗೆ ಸರಿ ಹೋಲುವಂತಹ ಸೌಂದರ್ಯವತಿಯು ಎಲ್ಲಿ ಯಾವ ಲೋಕದಲ್ಲಿರುವಳೆಂದು ಹುಡುಕುವುದು? ಆಶ್ಚರ್ಯ, ಪರಮಾಶ್ಚರ್ಯವಾಗಿದೆ ಸ್ವಾಮಿ ಈ ನಿಮ್ಮ ನಿಗೂಢ ಪ್ರಶ್ನೆ. ಪ್ರಪಂಚದಲ್ಲಿ ಆಗು ಹೋಗುಗಳೆಲ್ಲವನ್ನು ಶಯನಿಸುತ್ತಿರುವಂತೆಯೇ ಗಮನಿಸುವಂತಹ ಯೋಗೇಶ್ವರನಲ್ಲವೇ? ನಿಮಗೆ ತಿಳಿಯದ ವಿಚಾರವ್ಯಾವುದಿರುವುದು ಸ್ವಾಮಿ? ಆಗ ನೋಡಿ, ಕುಮಾರನಲ್ಲವೇ ಬರುತ್ತಿರುವುದು? ಹೌದು ರುಕ್ಮಿಣಿ. ಬಾ ಕುಮಾರ, ನಿನಗೆ ಮಂಗಳವಾಗಲಿ ಬಾ. ಜನನಿ ಜನಕರಿಗೆ ವಂದಿಸುವೆನು. ಕುಮಾರ, ಇದೇನಿದು? ಪುಷ್ಪ ಬಾಣವನ್ನು ಹಿಡಿದು ಎಲ್ಲಿಯೋ ಹೊರಟಂತಿದೆ. ನೋಡಲು ಬಯಸಿಹೆ ಲೋಕವನ, ನೋಡಲು ಬಯಸಿಹೆ ಲೋಕವನ, ಲೋಕವನ ಭೂಲೋಕವನ. ಜನನಿ, ಲೋಕವನ ಭೂಲೋಕವನ, ನೋಡಲು ಬಯಸಿದೆ ಲೋಕವನ. ಜನಕ, ಜನನಿ ಜನಕರ ಅನುಮತಿ ಪಡೆದು ಜನನಿ ಜನಕರ ಅನುಮತಿ ಪಡೆದು ಶುಭಯಾತ್ರೆಯ ಕೈಗೊಂಡಿಹೆನ. ಶುಭಯಾತ್ರೆಯ ಕೈಗೊಂಡಿಹೆನ. ಜಯವಾಗಲಿ ಎಂದರ ಸುತಯನ್ನು, ಜಯವಾಗಲಿ ಎಂದರ ಸುತಯನ್ನು ಆಶೀರ್ವಾದವ ಕೋರಿ
ತೀರ್ಥರೂಪು, ಕುಮಾರ, ನಾನು ನಿಮ್ಮ ಅನುಮತಿಯನ್ನು ಪಡೆದು ಕೆಲವು ಪುಣ್ಯಕ್ಷೇತ್ರಗಳನ್ನು ಸಂಚರಿಸಬರಬೇಕೆಂದು ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ ಜನಕ. ಆಹಾ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಿಸ್ತು. ಹೋಗಿ ಬಾ ಕುಮಾರ. ನಿನಗೆ ಮಂಗಳವಾಗಲಿ ಕುಮಾರ, ಹೋಗಿ ಬಾ. ಇದೇನು ಮಾತೆಯವರು ನನಗೆ ಮಂಗಳವಾಗಲಿ ಎಂದು ಅರಸಿದರೆ, ತೀರ್ಥರೂಪರವರು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಅರಸಿದಿರಲ್ಲ ಜನಕ. ಹಾಗೆಂದರೆ ನೀನು ಹೊರಟಿರುವ ಕಾರ್ಯವು ಕಲ್ಯಾಣವಾಗಲಿ ಎಂದರ್ಥ ಕುಮಾರ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ನೋಡಿದಿರಾ ಕುಮಾರನ ಮಂದಹಾಸದ ಚತುರತೆಯ ನುಡಿಗಳನ್ನು? ಹೌದು ರುಕ್ಮಿಣಿ. ಭುವನ ಮನೋಹರಿ ಭಾಗ್ಯವಿದಾತೆ, ಭುವನ ಮನೋಹರಿ ಭಾಗ್ಯವಿದಾತೆ, ಕಾಂತೆಯೇ ಪ್ರಾಣೇಶ್ವರಿ. ಭುವನ ಮನೋಹರಿ ಚರಿಸುತನಾನ ದೇಶದ ನುಣುನ, ಚರಿಸುತನಾನ ದೇಶದ ನುಣುನ, ಕನ್ಯೆಯ ತರುವೆ ಕುಮಾರನಿಗೀಗಲೇ. ಕನ್ಯೆಯ ತರುವೆ ಕುಮಾರನಿಗೀಗಲೇ. ಚಿಂತಿತೆ ಸರ್ವೇಶ್ವರಿ ಭುವನ ಮನೋಹರಿ, ಭುವನ ಮನೋಹರಿ. ರುಕ್ಮಿಣಿ, ಸ್ವಾಮಿ, ಕುಮಾರನ ಕಲ್ಯಾಣದ ಸಲುವಾಗಿ ನೀನೋರ್ವಳೆ ಕನ್ವರ್ಸುತ್ತಿರುವೆ ಎಂದರಿಯಬೇಡ. ನಾನೀ ದಿನವೇ ಗರುಡನ ನೊಡಗೂಡಿ ಕನ್ಯಾನ್ವೇಷಣದ ಕಾರ್ಯವನ್ನು ಕೈಗೊಳ್ಳುವೆನು. ಆಹಾ, ನೀನಿಂದು ಸಂತೃಪ್ತಳಾಗು. ಧನ್ಯ ಸ್ವಾಮಿ, ಧನ್ಯ. ಕಮಲ ನಯನ ಸಾಗರ ಶಯನ, ಕಮಲ ನಯನ ಸಾಗರ ಶಯನ, ಮೋಹನ ಮಧುಸೂದನ, ಮೋಹನ ಮಧುಸೂದನ, ಲೀಲ ವಿನೋದನ, ಲೀಲ ವಿನೋದನ, ಭುವಿಯನ್ನು ವಂದನೆಯ ನಡೆದನು. ಗಣಚರಣ ಅನುದಿನ ಮುನಿವಂದ್ಯ ಪಾವನ, ಆ ಕಮಲ ನಯನ, ಶ್ರೀ ಕಮಲ ನಯನ, ಕಾಂತ ಕಮಲ ನಯನ ಸಾಗರ ಶಯನ. ಬಾರನ್ನ ಮನದ ರಾಣಿ ರುಕ್ಮಿಣಿ, ಗಮನನಿಸ ಅತಿ ಮಧುರ ಸ್ವರಾಮೃತ ಗಾಯಿನಿ. ಬಾರನ್ನ ಮನದ ರಾಣಿ ರುಕ್ಮಿಣಿ, ಗಮನನಿಸ ಅತಿ ಮಧುರ ಸ್ವರಾಮೃತ ಗಾಯಿನಿ. ಕೊಳಲ ನಾದಕ್ಕೆ ನಲಿದು ಗೋಪಿ ಕೃಷ್ಣನಿಗೊಲಿದು, ಕೊಳಲ ನಾದಕ್ಕೆ ನಲಿದು
ಮಾತೆ ಶ್ರೀಲಲಿತೆ ಮಾತೆ ಶ್ರೀಲಲಿತೆ ಮಹಾಮಾತೆ ಶ್ರೀಲಲಿತೆ ಶಾಂಭವಿ ಶಂಕರಿ ಸರ್ವೇಶ್ವರಿ ಶುಭವಗೊಳಿಸು ಜಗಕ್ಕೆ ಶಾಂಭವಿ ಶಂಕರಿ ಸರ್ವೇಶ್ವರಿ ಶುಭವಗೊಳಿಸು ಜಗಕ್ಕೆ ಮಣಿಯುವೆ ಚರಣಕ್ಕೆ ಹರಿಸಿದುರಿದಮ ಕಾಯ ಜಗದಾಂಬಿಕೆ ಮಾತೆ ಶ್ರೀಲಲಿತೆ ಮಹಾಮಾತೆ ಶ್ರೀಲಲಿತೆ ನೀನಿರದ ಜಗವು ನೀನಿರದ ಸ್ಥಳವು ಮೂರ್ತಿ ಇಲ್ಲದ ದೇವಾಲಯವು ನೀನಿರದ ಸ್ಥಳವು ನೀನಿರದ ಗೃಹವು ಮೂರ್ತಿ ಇಲ್ಲದ ದೇವಾಲಯವು ನೀ ಕೊಡದ ವರವು ನೀ ಕೊಡದ ಸಿರಿಯು ಎಷ್ಟಿದ್ದರೇನು ಸಾರ್ಥಕವು ನೀ ಕೊಡದ ವರವು ನೀ ಕೊಡದ ಸಿರಿಯು ಎಷ್ಟಿದ್ದರೇನು ಸಾರ್ಥಕವು ನಿನ್ನಿಂದಲೇ ಜಗವು ನೀನೆ ಮೋಜಗವು ನಿನ್ನಿಂದಲೇ ಜಗವು ನೀನೆ ಮೋಜಗವು ಮಾತೆ ಶ್ರೀಲಲಿತೆ ಮಹಾಮಾತೆ ಶ್ರೀಲಲಿತೆ ಜಗನ್ಮಾತೆ ಜಗದ್ರಕ್ಷಕಿ ನಿನ್ನನ್ನೇ ನಂಬಿರುವ ಈ ನಿನ್ನ ಭಕ್ತಳನ್ನು ಕೈ ಹಿಡಿದು ಕಾಪಾಡು. ಅದು ಅಲ್ಲದೆ ವಿಜಯಾರ್ತಿಗೆಂದು ಹೋಗಿರುವ ನಮ್ಮ ಪ್ರಾಣಕಾಂತರಿಗೆ ಯಾವ ವಿಪತ್ತು ಬಾರದಂತೆ ಅನುಗ್ರಹಿಸಿ ರಕ್ಷಿಸು ತಾಯಿ, ರಕ್ಷಿಸು. ದ್ರೌಪದ ಪ್ರಾಣೇಶ್ವರ ದ್ರೌಪದ, ಮಹಾಭಾರತದ ಯುದ್ಧದ ತರುವಾಯ ಮಹಾಮಹಿಮ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಮಗೆ ಇದುವರೆಗೂ ಯಾವುದೇ ತೊಂದರೆಗಳು ಬಾರದಂತಿದ್ದು ಅನುಜರೆಲ್ಲರೂ ಅವರವರ ಕಾರ್ಯನಿಮಿತ್ತ ಹೊರಟು ಬಹುದಿನಗಳಾದವು. ಆದರೆ ಪರಮಾತ್ಮನ ದಯೆಯಿಂದ ಅವರುಗಳು ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೂ ಸಿಲುಕದಂತೆ ಕ್ಷೇಮದಿಂದ ಹಿಂತಿರುಗಿ ಬಂದರೆ ಒಳ್ಳೆಯದಲ್ಲವೇ? ಪ್ರಾಣೇಶ್ವರ, ಧರ್ಮ ಧರ್ಮಗಳ ಮರ್ಮವನ್ನರಿತ ಮಹಾಜ್ಞಾನಿಗಳು ತಾವು. ತಮಗೂ ಈ ಚಿಂತೆಗಳ ಸಂತಾಪವೇ? ನಿಜ ನಿಜ ಪ್ರಿಯೆ, ಈ ನಮ್ಮ ಸಕಲಾನಂದ ಭಾಗ್ಯಗಳಿಗೂ ನೀನೇ ಕಾರಣಳೆಂತಲೂ ಈ ನಿನ್ನ ಮನೋದೃಷ್ಟಿಯೇ ಪಾಂಡವರ ಕೀರ್ತಿ ಮತ್ತು ಶ್ರೇಯಸ್ಸಿಗೆ ಕಾರಣವೆಂತಲೂ ಲೋಕಲೋಕವೇ ಕೊಂಡಾಡುತ್ತಿರುವುದು. ಯೋಚಿಸಿ ಕೊಂಡಾಡುವವರು ಕೆಲವರಾದರೆ ಹಿನ್ನೆಲೆಯಲ್ಲಿ ನನ್ನನ್ನು ಜರಿದು ಹೀಯಾಳಿಸುವವರು ಹಲವರಿರುವಂತೆ ನಿಜವೇ ಧರ್ಮ ದೊರೆ? ದ್ರೌಪದ, ತನ್ನ ದುರ್ಗುಣವತ ಹರಿಯದ ಮಾನವ ಅನ್ಯವಾಕ್ಯನೇನು ಬಲ್ಲನೆ ದೇವಿ. ದ್ರೌಪದ, ನರಿಯದ ಮಾನವ
ವಾರ್ತೆಯನ್ನೇನು ಬಲ್ಲನೆ ದೇವಿ ಸುಖದ ನಂದಿನಿ. ಉದರ ಪೋಷಣೆಗಾಗಿ ಕುಸಿಯಾಡುವೆವಾ ಉದರ ಪೋಷಣೆಗಾಗಿ ಕುಸಿಯಾಡುವೆವಾ ಮನೆಗೆ ದ್ರೋಹ ಬಗೆದು ಕೇಳಿಸುವೆವಾ ಮಡದಿ ಮೋಹದ ನುಡಿಗೆ ಮರುಳಾಗುವೆವಾ ಮಡದಿ ಮೋಹದ ನುಡಿಗೆ ಮರುಳಾಗುವೆವಾ ಸಾಗಿಪನೆ ಸುಖ ಜೀವನವಾ ಸಾಗಿಪನೆ ಸುಖ ಜೀವನವಾ ಹೋಗಿಪನೆ ಅದರ ಅನುಭವವಾ ಹೋಗಿಪನೆ ಅದರ ಅನುಭವವಾ ಅಲ್ಲವೇ ದೇವಿ ತನ್ನ ದುರ್ಗುಣವತ ನರಿಯದ ಮಾನವ ಅನ್ಯವತೆಯನ್ನೇನು ಬಲ್ಲನೆ ದೇವಿ ತನ್ನ ದುರ್ಗುಣವತ ಹರಿಯದ ಮಾನವ ಅನ್ಯವಾತೆಯನ್ನೇನು ಬಲ್ಲನೆ ದೇವಿ ರೂಪದ ನಂದಿನಿ. ಪ್ರಾಣೇಶ್ವರ, ಹೀಗೆ ಆಚಾರವನ್ನರಿಯದ ನರರ ನಾಲಿಗೆಯು ಅವರ ಸ್ವಭಾವಕ್ಕನುಗುಣವಾಗಿ ನೀಚ ನುಡಿಗಳನ್ನಲ್ಲದೆ ಒಳ್ಳೆಯ ವಿಚಾರಗಳ ಮಹತ್ವವನ್ನರಿಯಲು ಸಾಧ್ಯವೇ? ಏಕೆ ನಿನಗೆ ನೆನಪಿಲ್ಲವೇನು? ಹಿಂದೊಂದು ದಿನ ನೆರೆದ ಮಹಾಸಭೆಯೊಳಗೆ ನಿನ್ನನ್ನು ಜರಿದು ದುರ್ಗತಿಗೈಯಲೆತ್ತಿಸಿದಂತಹ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಯರ ಪಾಡೇನಾಯಿತೆಂದು ನೀನೇ ಅವಲೋಕಿಸು. ನಿಜ ಸ್ವಾಮಿ, ನ್ಯಾಯ ಪನ್ನಗಾರಿಕೆಯನ್ನು ಎಲ್ಲ ಬಲ್ಲವರು ಅರ್ಥ ಮಾಡಿಕೊಳ್ಳುವರೇ ಹೊರತು ಅನ್ಯ ಸ್ವಾರ್ಥಪರರಿಗದು ಅರ್ಥವಾದರೂ ವ್ಯರ್ಥವೇ ಸರಿ. ಅರ್ಥವೋ ವ್ಯರ್ಥವೋ ಯಾವ ತಿಳಿಗೇಡಿಗಳು ಹೇಗಾದರೂ ಅರ್ಥ ಮಾಡಿಕೊಳ್ಳಲಿ. ಮುಖ್ಯವಾಗಿ ನಮ್ಮ ಒಳ್ಳೆಯತನವನ್ನು ನಾವು ನ್ಯಾಯಕ್ಕಾಗಿ ಮುಡಿಪಾಗಿಟ್ಟರಾಯಿತು. ಅದು ಸರಿ ಸ್ವಾಮಿ, ನೀವೇನೋ ನಿಮ್ಮ ಅನುಜರು ವಿಜಯಶಾಲಿಗಳಾಗಿ ಬರಲೆಂದು ರಾಷ್ಟ್ರ ರಕ್ಷಣೆಯ ಹೊಣೆಯನ್ನು ಹೊರಿಸಿ ಕಳಿಸಿರುವಿರಿ. ಆದರೆ ಹೇಳು ದೇವಿ, ಆದರೆ ಎನ್ನುವ ಈ ನಿನ್ನ ಅಮಂಗಳದ ನುಡಿಯ ಅರ್ಥವೇನು? ಇಲ್ಲ ಸ್ವಾಮಿ, ನನ್ನ ನುಡಿಯು ಅಮಂಗಳಕ್ಕೆ ಹೋಲುವಂಥದ್ದಲ್ಲ. ಪ್ರಾಣೇಶ್ವರಿ, ಪಾಂಡವರ ಪುತ್ರರಾದ ಭೀಮಸೇನನು ಅತಿ ಮುಂಗೋಪಿ ಅವರ ಸ್ಥಿತಿಗತಿಯನ್ನರಿಯದೆ ಧಿಕ್ಕರಿಸಿದವರ ಗತಿ ಯಾವ ಸ್ಥಿತಿಗೆ ಇರುವುದೋ ಯೋಚಿಸಿ ನೋಡಿ ಎಂದು ಹೇಳುತ್ತಿರುವಳು ಈ ನಿಮ್ಮ ದ್ರೌಪದಿ. ಸಾಕು ಸಾಕು ಮಾಡು ಈ ನಿನ್ನ ಸಲ್ಲದ ಸಂಶಯದ ನುಡಿಗಳನ್ನು. ಅಗ್ರಜ, ನಿನಗೆ ಅನಂತ ವಂದನೆಗಳು. ಏನೆಂದೆ ಪೋಂಚಾಲಿ, ಉತ್ತರೆಯ ತಾಯಿ ತಮ್ಮನಂ ಕತ್ತಲೆಯ ಮನೆಯಲ್ಲಿ ಹೊತ್ತು ಮುರಿದ ಗತ್ತುಗಾರ ಭೀಮ, ಬಿಭತ್ಸರೆ ಮುಂತಾದ ಪಾಂಡವರ ಪರಾಕ್ರಮವನ್ನು ತಿಳಿಯದೆ ಧಿಕ್ಕರಿಸುವವರು ಧಿಕ್ಕರಿಸಿ ನಮ್ಮೆದುರು ಯಾರಾದರೂ ನಿಲ್ಲಬಲ್ಲವರೇ? ಈ ಭೂಮಿ ಮೇಲೆ ಉಳಿದು ಜಯಿಸಬಲ್ಲವರೇ? ಧಿಕ್ಕರಿಸುವರ ಕಳಗಿಸದೆ ಬಿಡುವೆನೇನೋ, ಧಿಕ್ಕರಿಸುವರ ಕಳಗಿಸದ ಬಿಡುವೆನೇನೋ, ದುರಂಕೋರಿಗಳ ದರ್ಪವ ಭೂಮಿಗೆ ತುಳಿಯುವೆನೋ, ದುರಂಕೋರಿಗಳ ದರ್ಪವ ಭೂಮಿಗೆ ತುಳಿಯುವೆನೋ, ದುರೋಗದೊಳೆಂಬ ಚೌರ್ಯವನ್ನರಿಯದೆ ಹೊಂಜೋಲಿ, ದುರೋಗದೊಳೆಂಬ ಚೌರ್ಯವನ್ನರಿಯದೆ ಧಿಕ್ಕರಿಸುವರ ಕಳಗಿಸದ ಬಿಡುವೆನೇನೋ. ಅರೆಯಳು ಕುಂತಿ ಕುಮಾರನ ಧರ್ಮವ ಅರಿಯದೆ ಜರಿದವರಾರು ಸರಿ, ದರೆಯಳು ಕುಂತಿ ಕುಮಾರನ ಧರ್ಮವ ಅರಿಯದೆ ಜರಿದವರಾರು ತೆಗೆದವರ ಹೃದಯದ ಎದಿರತ್ತ ಹೊರತೆಗೆದು ಸರಿದವರ ಹೃದಯದ ಎದಿರತ್ತ ಹೊರತೆಗೆದು ಸರಿನಾಯಿ ಹದ್ದುಗಳಿಗೆ ಆನಂದ ಪಡಿಸುವೆ.
ಅಗ್ರಜ, ಏಕೆ? ಏನಾಯಿತು? ನೀನು ಹೋದ ಕಡೆ ಏನಾದರೂ ಕಪ್ಪ ಕಾಣಿಕೆಯ ವಿಚಾರವಾಗಿ ಗಲಭೆ ಗದ್ದಲಗಳು ನಡೆದಿವೆ. ಅಗ್ರಜನಿಗೆ ವಂದಿಸುವೆನು. ಏನಂದಿರಿ ಅಗ್ರಜ? ಗಲಭೆ ಗದ್ದಲೆಗಳೇ? ಯಾದವರೊಡೆಯ ಯದುಕುಲ ನಂದನನ ದಯ ನಮಗಿರುವಾಗ ಭಯವೇ. ಯಾದವರೊಡೆಯ ಯದುಕುಲ ನಂದನನ ದಯ ನಮಗಿರುವಾಗ ಭಯವೇ. ಪಾಂಡವ ಪಾಲ ದಯಾಮಯ ಕೃಷ್ಣನ ಅಗ್ರಜ. ಪಾಂಡವ ಪಾಲ ದಯಾಮಯ ಕೃಷ್ಣನ ಕೃಪೆ ನಮಗಿರುವಾಗ ಭಯವೇ. ಕೃಪೆ ನಮಗಿರುವಾಗ ಭಯವೇ. ಅಂಗಭಂಗ ಕಳಿಂಗಾಧಿಪರು ಮಂಗಳ ಘೋಷದಿ ಸ್ವಾಗತಿಸಿ ಬೆಳದಿಂಗಳ ದೊರೆ ಚಂದ್ರನ ಪ್ರಾರ್ಥಿಸಿ ನಾಟ್ಯದಿ ಬೆಳಗಿದರಾರತಿ. ಹೌದು, ಅಂಗಭಂಗ ಕಳಿಂಗಾಧಿಪರು ಮಂಗಳ ಘೋಷದಿ ಸ್ವಾಗತಿಸಿ ಬೆಳದಿಂಗಳ ದೊರೆ ಚಂದ್ರನ ಪ್ರಾರ್ಥಿಸಿ ನಾಟ್ಯದಿ ಬೆಳಗಿದರಾರತಿ. ಜಯ ಜಯ ವಿಜಯ ಧನಂಜಯ ಎಂದು ಅಗ್ರಜ. ಜಯ ಜಯ ವಿಜಯ ಧನಂಜಯ ಎನ್ನುತ್ತ ಪುಷ್ಪವೃಷ್ಟಿಯ ಸುರಿಸಿದರು. ಚಂದದಿ ಕಪ್ಪವ ಸಲ್ಲಿಸಿದರು. ಯಾದವರೊಡೆಯ ಯದುಕುಲ ನಂದನನ ದಯ ನಮಗಿರುವಾಗ ಭಯವೇ. ಕೃಪೆ ನಮಗಿರುವಾಗ ಭಯವೇ. ಮನುಮುನಿ ವಂದಿತ ಮಹಾಮಹಿಮನ ವೇಣು ಮನೋಹರ ಶ್ರೀಮಾತುದೇವನ ಮನುಮುನಿ ವಂದಿತ ಮಹಾಮಹಿಮನ ಆದಿನಾರಾಯಣ ವೇದ ಪರಾಯಣ ಆದಿನಾರಾಯಣ ವೇದ ಪರಾಯಣ ರಾಧಾ ರುಕ್ಮಿಣಿ ಭಾಮೆಯರ ಸಾಧೇವಡಿಸುತ್ತಲಿ. ಯಾದವರೊಡೆಯ ಯದುಕುಲ ನಂದನನ ದಯ ನಮಗಿರುವಾಗ ಭಯವೇ. ದಯ ನಮಗಿರುವಾಗ ಭಯವೇ. ಪಾಂಡವ ಪಾಲ ದಯಾಮಯ ಕೃಷ್ಣನ ಪಾಂಡವ ಪಾಲ ದಯಾಮಯ ಕೃಷ್ಣನ ಕೃಪೆ ನಮಗಿರುವಾಗ ಭಯವೇ. ಕೃಪೆ ನಮಗಿರುವಾಗ ಭಯವೇ. ಅಗ್ರಜ, ನಿಮ್ಮಿಂದ ಲೋಕವೇ ಶಾಂತವಾಗಿರುವುದಲ್ಲದೆ ನಿಮ್ಮಂತಹ ವೀರಾಗ್ರಣಿಗಳನ್ನು ಪುತ್ರರನ್ನಾಗಿ ಪಡೆದ ಮಾತಾ ಪಿತೃಗಳೇ ಮಹಾಧನ್ಯರಲ್ಲದೆ ಧರ್ಮರಾಯನಂತಹ ದೊರೆ ಇರುವ ದೇಶವು ಸದಾ ಕ್ಷೇಮ ಅತಿಶಯದಿಂದ ಇರಲಿ ಎಂದು ಮೊರೆಯಿಟ್ಟು ಹರಸಿದರಲ್ಲದೆ. ಗಯಾ ಗೋದಾವರಿ ಪ್ರಾಂತ್ಯದವರು ಹೇಳುತ್ತಿದ್ದಾರೆ, ಎಷ್ಟು ಸಿರಿ ಇದ್ದರೇನು, ಎಷ್ಟು ನೆರೆ ಇದ್ದರೇನು, ಯಾವ ಭಾಗ್ಯವಿದ್ದರೇನು, ಯಾವ ಭೋಗವಿದ್ದರೇನು, ಅನುಜರೊಡನೆ ಬೆರೆತು ಅನ್ಯೋನ್ಯತೆಯಿಂದ ಸಹಬಾಳ್ವೆ ನಡೆಸುತ್ತಿರುವ ಧರ್ಮರಾಯರಂತಹ ಓರ್ವ ದಕ್ಷ ದಯಾಮಯನು ಇಲ್ಲದ ಮೇಲೆ ಮಾನವ ರಾಶಿಯಲ್ಲಿ ಜನಿಸುವುದು ಎಷ್ಟು ಸಾರ್ಥಕವೋ ಅಷ್ಟೇ ವ್ಯರ್ಥ ಕೂಡ ಎಂದು ಕೊಂಡಾಡಿ ಕಪ್ಪವನ್ನೊಪ್ಪಿಸಿ ಅತ್ಯಾದರದಿಂದ ಬೀಳ್ಕೊಟ್ಟರು ಅಗ್ರಜ. ಏಕೆ ಏಕೆ ಕೊಂಡಾಡಬಾರದು? ನೀವುಗಳು ಅಂಥ ವಿಶ್ವ ಪ್ರಖ್ಯಾತಿಗಳಲ್ಲವೇನು? ಪರಮಾತ್ಮ ಜನಿಸಿದರೆಂತ ಅನುಜರು ಜನಿಸಿ ಸಂತಸ ಬಾಳ್ವೆಯ ಮಾಡುವುದು ಸಿದ್ಧ. ಜನಿಸಿ
ಅನವರತ ಮುಕುಂದನ ಕೃಪೆಯು ಮನಮಂದಿರವನು ಬೆಳಗುತ್ತಿದೆ. ಅನವರತ ಮುಕುಂದನ ಕೃಪೆಯು ಮನಮಂದಿರವನು ಬೆಳಗುತ್ತಿದೆ. ಪ್ರಣಯಾನಂದಕ್ಕೆ ಕೊರತೆಯೇ ಪ್ರಣಯಾನಂದಕ್ಕೆ ಕೊರತೆಯೇ ಆವತರಣಕ್ಕೂ ಅನ್ನದ ಮಂದಿರೋಳ್ ಆವತರಣಕ್ಕೂ ಅನ್ನದ ಮಂದಿರೋಳ್ ಕಲಹ ಉಂಟಾಗದ ನೀಡರೆ ಧನ್ಯ. ಕಲಹ ಉಂಟಾಗದ ನೀಡರೆ ಧನ್ಯ. ಜನಿಸಿದರೆಂತ ಅನುಗರು ಜನಿಸಿ ಸಂತಸ ಬಾಳೆಯ ಮಾಡುವುದು ಚಿನ್ನ. ಜನಿಸಿದರೆಂತ ಅನುಗರು ಜನಿಸಿ ಸಹೋದರರೇ, ಹೇಗೋ ರಾಷ್ಟ್ರ ಸಂರಕ್ಷಣೆಗಾಗಿ ಹೋಗಿದ್ದ ನೀವುಗಳೆಲ್ಲರೂ ನಮ್ಮ ಆರಾಧ್ಯ ವರೆಣ್ಯನ ದಯೆಯಿಂದ ಕ್ಷೇಮದಿಂದ ಹಿಂತಿರುಗಿ ಬಂದಿರಲ್ಲವೇ? ಹೌದು ಅಗ್ರಜ. ಅದೇ ನಮಗೆ ಮಹಾಭಾಗ್ಯ. ನಡೆಯಿರಿ, ಪ್ರಯಾಣದಿಂದ ಆಯಾಸಗೊಂಡು ಬಂದಿರುವಿರಿ. ಮೊದಲು ವಿಶ್ರಾಂತಿಯನ್ನು ಪಡೆದು ನಂತರ ಬೆರೆತು ಮಾತನಾಡೋಣ. ಆಗಬಹುದು ಅಗ್ರಜ. ಪ್ರಿಯ ದ್ರೌಪದ, ಏಕೆ ಸ್ವಾಮಿ ಕರೆದದ್ದು? ಏನು ಕರೆದ ಕಾರಣವೇ ಇರುವುದು? ಏನದು? ಏನೆಂದರೆ ಇಂದು ನೀನು ನನ್ನ ಸೇವೆಯಲ್ಲಿರು ಎಂದು. ಆಹಾ, ತಾವು ಕರತಟ್ಟಿ ಕರೆದಾಗಲೇ ಅರ್ಥವಾಯಿತು ತಾವು ಕರೆದದ್ದು ಇದಕ್ಕೆ ಎಂದು. ಹೃದಯ ದೇವಿಯು ನೀನಲ್ಲವೇ, ಸದಯನೊಳುದಯೇ ಇಲ್ಲವೇ? ಹೃದಯ ದೇವಿಯು ನೀನಲ್ಲವೇ, ಸದಯನೊಳುದಯೇ ಇಲ್ಲವೇ? ಚೆಲಿಸಿ ನಾನಾ ದೇಶಗಳನ್ನು, ಚೆಲಿಸಿ ನಾನಾ ದೇಶಗಳನ್ನು ಬಳಲಿ ಬೇಸರಗೊಂಡಿರುವೆ ನಾ, ಬಳಲಿ ಬೇಸರಗೊಂಡಿರುವೆ. ಬಳಲಿ ಬೇಸರಗೊಂಡಿರುವೆ ನಾ, ಬಳಲಿ ಬೇಸರಗೊಂಡಿರುವೆ. ಹರುಷದಲ್ಲಿ ಸರಸದೊಳು, ಹರುಷದಲ್ಲಿ ಸರಸದೊಳು ಎನ್ನ ಸಂತಸಗೊಳಿಸು ಮನಮೋಹನಾಗಿಯೇ ನಿನ್ನ ಸ್ನೇಹವ ನಾ ಬಯಸಿ ಬಂದಿರುವೆ. ಪ್ರೇಯಸಿ ಮನಮೋಹನಾಗಿಯೇ ನಿನ್ನ ಸ್ನೇಹವ ನಾ ಬಯಸಿ ಬಂದಿರುವೆ. ಮನಮೋಹನಾಗಿಯೇ ನಿನ್ನ ಸ್ನೇಹ ನಾ ಬಯಸಿ ಬಂದಿರುವೆ. ಪ್ರೇಯಸಿ ಮನಮೋಹನಾಗಿ
ಯಾವ ನಾರಿಯರ ನಯನಗಳು ನನ್ನನ್ನು ಮರುಳುಗೊಳಿಸದಿದ್ದರು, ನಿನ್ನೆ ರಾತ್ರಿ ನಾನು ಒಂದು ಸುಂದರವಾದ ಸ್ವಪ್ನವನ್ನು ಕಂಡೆನು. ಆಹಾ ಆಹಾ ಆಹಾ, ಏನು ಆ ಸ್ವಪ್ನದ ವೈಖರಿ! ಆ ಸ್ವಪ್ನದಲ್ಲಿ ತಾವು ಕಂಡದ್ದು ನರಲೋಕದ ನಾರಿಯನ್ನು ಅಥವಾ ಸುರಲೋಕದ ಸುಂದರಿಯರನ್ನು? ಅವರಾರು ನರಲೋಕದ ನಾರಿಯರಲ್ಲ ದೇವಿ. ಮತ್ತೆ ಅವರೆಲ್ಲರೂ ಗಂಧರ್ವ ಲೋಕದ ಅಪ್ಸರೆಯರಂತಹ ಮದನಿಕೆಯರು. ಎಲ್ಲರೂ ಅವರವರ ಹಾವ ಭಾವಕ್ಕೆ ವಿಲಾಸ ತೋರುತ್ತಾ, ಓರ್ವಳು ಕನ್ನಡಿಯ ಮುಂದೆ ನಿಂತು ತನ್ನ ಮೈ ಬೆಡಗಿಗೆ ತಾನೇ ಸೋತಂತಿದ್ದರೆ, ಮತ್ತೋರ್ವಳು ಪರಿಮಳ ತೈಲದಿಂದ ಕೇಶವನ್ನು ಶೃಂಗರಿಸಿಕೊಳ್ಳುತ್ತಿದ್ದಳು, ಮತ್ತೋರ್ವಳು ಆಭರಣಗಳನ್ನು ಧರಿಸಿಕೊಳ್ಳುವ ಸಂಭ್ರಮದಲ್ಲಿದ್ದರೆ, ಇನ್ನೋರ್ವಳು ಓಕುಳಿ ಆಟದಲ್ಲಿದ್ದಳು. ಕೆಲವರು ಗಾಯನ ಪರವಶರಾಗಿದ್ದರು, ಕೆಲವರು ನರ್ತನ ಪರವಶರಾಗಿದ್ದರು. ಅವರೆಲ್ಲರೂ ಪರಮ ಸುಂದರಿಯಂತೆ ಇರುವರಲ್ಲದೆ ಸರ್ವರು ತಮ್ಮ ಸೌಂದರ್ಯದ ಮಹತ್ವವನ್ನು ತಿಳಿದುಕೊಂಡವರಂತೆ ಇರುವರು ದೇವಿ. ಆದರೆ ಏನಾಯ್ತು ಬಿಡಿ ಸ್ವಾಮಿ. ನಿಜವಾಗಿ ಹೇಳುವುದಾದರೆ, ಆಹಾ, ಹೇಳುವುದಾದರೆ ಆ ಕನಸು ಕನಸಾಗದೆ ನೆನೆಸದಿಂದಾಗಿದ್ದರೆ ಚೆನ್ನಾಗಿತ್ತು ಎಂದಲ್ಲವೇ ನಿಮ್ಮ ಮಾತಿನ ಅರ್ಥ? ಅದು ಹಾಗಲ್ಲ ದೇವಿ. ಮತ್ತಿನ್ನೇಗೋ? ಸ್ವಯಂವರದಲ್ಲಿ ಮತ್ಸ್ಯಯಂತ್ರವನ್ನ ಭೇದಿಸಿ ನಿನ್ನನ್ನು ವರಿಸಿದಾಗಲು, ಋಷಿವೇಷವನ್ನು ಧರಿಸಿ ಸುಗುಣ ಸಂಪನ್ನೆಯಾದ ಸುಭದ್ರೆಯನ್ನು ಕರೆತಂದಾಗಲು, ಮುನಿವೇಷದಿಂದ ಮಣಿಪುರದ ಅರಸನ ಪುತ್ರಿ ಚಿತ್ರಾಂಗದೆಯನ್ನು ಮೋಹಿಸಿದಾಗಲು, ನಾಗಲೋಕದ ಅರಸಿ ಉಲೂಚಿ ಎಂಬಾಕೆಯನ್ನು ಕರೆತಂದಾಗಲು ನಾನು ಇಂತಹ ವರ್ಣನೆಯನ್ನು ಮಾಡಿದವನಲ್ಲ ದೇವಿ. ಮಾಡಿದ್ರೆ ಏನಾಯ್ತು ಬಿಡಿ ಸ್ವಾಮಿ, ತಾವು ಕಂಡಿದ್ದು ಬರೀ ಕನಸು ತಾನೇ? ಕನಸೆ. ಆದರೂ ಆ ಕನಸಿನ ವಿಚಿತ್ರ ಕಾರಣವೇನೆಂಬುದನ್ನು ನಾನು ತಿಳಿಯಲೇಬೇಕು ದೇವಿ. ಪ್ರಾಣೇಶ್ವರ, ಪ್ರಯಾಣದಿಂದ ಆಯಾಸಗೊಂಡಿರುವಿರಿ. ಕ್ಷಣಕಾಲ ವಿಶ್ರಮಿಸಿ, ಎಲ್ಲವೂ ಮರೆತು ಹೋಗುವುದು. ಸರಿಯೇ? ಕೃಪೆ ಮಾಡಿ ಗರಿಸೆನ್ನ ತಾಪವ ದೇವಿ, ಕೃಪೆ ಮಾಡಿ ಗರಿಸೆನ್ನ ತಾಪವ, ಕೃಪೆ ಮಾಡಿ ಗರಿಸೆನ್ನ ತಾಪವ ದೇವಿ, ಕೃಪೆ ಮಾಡಿ ಗರಿಸೆನ್ನ ತಾಪವ, ಸಾಫಲ್ಯಗೊಳಿಸೆನ್ನ ವ್ಯಾಮೋಹವ, ಸಾಫಲ್ಯಗೊಳಿಸೆನ್ನ ವ್ಯಾಮೋಹವ, ಕೃಪೆ ಮಾಡಿ ಗರಿಸೆನ್ನ ತಾಪವ ದೇವಿ, ಕೃಪೆ ಮಾಡಿ ಗರಿಸೆನ್ನ ತಾಪವ. ನಿನ್ನ ಕರಗಳೆನ್ನ ದೇಹ ಸ್ಪರ್ಶಿಸಿ ಮಾಯವಾಗಿ ಹೋಗುವುದೆನ್ನ ದಣಿವು, 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 ಕೃಪೆ ಮಾಡಿ ಹರಿಸೆನ್ನ ತಾಪವ ದೇವಿ, ಕೃಪೆ ಮಾಡಿ ಹರಿಸೆನ್ನ ತಾಪವ. ವಲ್ಲಭನೆ ಜನರಲ್ಲಿ ಬಡವಿತು, ಬಾರಾವಲ್ಲಭನೆ ಜನರು ಬಡವಿತು, ಪ್ರಾಬಲ್ಯಗೊಳಿಸುವೆ ನಿಮ್ಮ ಮನಗೆ, ಪ್ರಾಬಲ್ಯಗೊಳಿಸುವೆ ನಿಮ್ಮ ಮನಗೆ, ವಲ್ಲಭನೆ ಶಯನಗಳು ಬಡವಿತು, ಬಾರಾವಲ್ಲಭನೆ ಶಯನಗಳು ಬಡವಿತು. ನಿನ್ನ ಸೇವೆ ನನ್ನ ಕೈ ಹೋಗಲು ಧನ್ಯವಾಗುವೆಂದ ನನ್ನ ಮನವು, ನನ್ನ ಕೈ ನಿಮ್ಮ ಪಾದ ಸೇವೆ ಧನ್ಯವಾಗುವೆಂದ ಕೈ, ನಿಮ್ಮ ಮನದ ನನ್ನ ಮನವ ಕೈಗೆ ಧನ್ಯವಾಗುವೆಂದ ಕೈ, ನನ್ನ ಮನವು ನಿಮ್ಮ ಸೇವೆಯ ಕೈದ ಧನ್ಯವಾಗುವೆಂದ ಕೈ, ವಲ್ಲಭನೆ ಶಯನದಳು ಬವಳಿಸು, ಬಾರಾವಲ್ಲಭನೆ ಶಯನದಳು ಬವಳಿಸು.
ನಿನ್ನಯ ಸೇವೆ ಅಪಾರವಾದುದು ಆವ ಜನ್ಮದೀದ ತೀರಿಸುವುದು ಸತತವು ನಿನ್ನಯ ಪ್ರೇಮವ ಪಡೆದು ಕೃತಾರ್ಥನಾಗಿಗೆನ ಸತತವು ನಿನ್ನಯ ಪ್ರೇಮವ ಪಡೆದು ಕೃತಾರ್ಥನಾಗಿಗೆನ 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 ಕೃಪೆ ಮಾಡಿ ಹರಿಸೆನ್ನ ತಾಪವ ದೇವಿ ಕೃಪೆ ಮಾಡಿ ಹರಿಸೆನ್ನ ತಾಪವ ಹೇ ಕೃಷ್ಣ ಮಾಧವ ಮಧುಸೂದನ ಪರಮಾತ್ಮ ಜಗದ ವಿಧಾತನು ನೀನಯ್ಯ ನಿನ್ನ ದರುಶನವೇ ನಗೆ ತೋರಯ್ಯ ಜಗದ ವಿಧಾತನು ನೀನಯ್ಯ ನಿನ್ನ ದರುಶನವೇ ನಗೆ ತೋರಯ್ಯ ಜಗದ ವಿಧಾತನು ನೀನಯ್ಯ ಪರಮಾತ್ಮ ವಾಸುದೇವ ಏನು ಮನೋಹರ ಜಲಗಿರಿವಾಸ ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ ಜಲಗಿರಿವಾಸ ಮಂದರು ಹೊದ್ದಾರನೆ ವೈಕುಂಠವಾಸ ಮಂದರು ಹೊದ್ದಾರನೆ ವೈಕುಂಠವಾಸ ನಿನ್ನಿಂದಲೇ ಮೋಕ್ಷ ನೀನೆ ಸರ್ವೇಶ ಮೋಕ್ಷ ನೀನ ಸರ್ವೇಶ ದುರುಳರ ಕೊರಳಿಗೆ ನಿಯಮ ಪಾಶ ದುರುಳರ ಕೊರಳಿಗೆ ನಿಯಮ ಪಾಶ ದುರುಳರ ಕೊರಳಿಗೆ ನಿಯಮ ಪಾಶ ದುರುಳರ ಕೊರಳಿಗೆ ನಿಯಮ ಪಾಶ ಜಗದ ವಿಧಾತನು ನೀನಯ್ಯ ನಿನ್ನ ದರುಶನವೇ ನಗೆ ತೋರಯ್ಯ ಜಗದ ವಿಧಾತನು ನೀನಯ್ಯ ಕೃಷ್ಣ ಮಾಧವ ಶ್ರೀಹರಿ ಪನ್ನಗ ಶಯನ ಪಾವನ ಚರಣ ಪಾಪ ವಿನಾಶನ ಪಾಂಡವ ಪಾಲ ಶ್ರೀ ಕೃಷ್ಣ ಪರಮಾತ್ಮನ ಪವಾಡವನ್ನು ಪೂರ್ಣವಾಗಲಿಲ್ಲವೆಂದು ತೋರುವುದು. ಏಕೆಂದರೆ ದಿನಕ್ಕೊಂದು ಬಾರಿಯಾದರೂ ನನ್ನನ್ನು ಸ್ಮರಿಸಿ ಕರೆಯುತ್ತಲಿದ್ದ ಮುರಾರಿಯು ಹಿಂದದಾವ ಕಾರ್ಯ ನಿಮಿತ್ತವೋ ಈ ಪಕ್ಷಿಯನ್ನು ಮರೆತಂತಿದೆಯಲ್ಲ. ಓ ಪಕ್ಷಿರಾಜ, ಯಾರದು ಯಾರದು ಈ ಮಧುರ ಧ್ವನಿ? ಗರುಡ, ಗರುಡೋತ್ತಮ. ಆಹಾ, ಈ ಧ್ವನಿಯು ಕೃತಾಯುಗ ದೇಶ ನರಸಿಂಹ ವೇಷ ಸಾಗರದೆಂದು ಉದ್ದೇಶಿಸಿದ ಮಾತೆ ಲಕ್ಷ್ಮೀಶ, ಪ್ರಹ್ಲಾದನಂತಹ ಭಕ್ತರ ದಾಸಾನು ದಾಸ, ವೈಕುಂಠಾಧೀಶನಾದ ಶ್ರೀಮನ್ನಾರಾಯಣನ ಧ್ವನಿ, ತ್ರೇತಾಯುಗದ ರಸ, ದಶರಥ ಕುಮಾರ, ವಿಶ್ವಾಮಿತ್ರ ಮುನಿಯ ಯಾಗ ಯಜ್ಞೋದ್ಧಾರ,
ಕದಂಬ, ವಾಲಿ, ರಾವಣಾದಿಗಳ ಸಂಹಾರ, ವಾನರಾದಿ ಹನುಮ ಜಾಂಬವರ ಹೃದಯ ವಿಹಾರ, ರಘುವಂಶವೀರ ಸೀತಾವಲ್ಲಭನಾದ ಶ್ರೀರಾಮಚಂದ್ರನ ಶರೀರವಾಣಿ ಮತ್ತು ಈಗಿನ ದ್ವಾಪರ ಯುಗದ ಸೂತ್ರಧಾರ ಪಾಲನೇತ್ರನ ಜ್ವಾಲೆಯಿಂದ ಪುನೀತಗೊಂಡ ಮನ್ಮಥ ಪಿತ, ನರಕ, ಶಿಶುಪಾಲಾದಿ ಕಂಸಮರ್ಧನ, ವಿದುರ ಕುಚೇಲರ ಭಕ್ತಿ ಶೋಧನ, ರುಕ್ಮಿಣಿ ಸತ್ಯಭಾಮೆಯರ ಪತಿ ಶ್ರೀ ಕೃಷ್ಣ ಪರಮಾತ್ಮನ ಕೊಳಲಿನ ಧ್ವನಿ. ಆಹಾ, ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮನು ಬರುವಂತಿದೆ. ಪಕ್ಷಿವಾಹನ ಮಾಧವ, ಲಕ್ಷ್ಮೀರಮಣ, ಎಲ್ಲಿರುವೆ ತಂದೆ? ಕರದಯ ಶ್ರೀ ಮುರಾರಿ, ಕರದಯ ಶ್ರೀ ಮುರಾರಿ. ಮಾಧವ, ಮಧುಸೂದನ, ಬಂದೆಯಾ ತಂದೆ ಮುಕುಂದ? ಗೋವಿಂದ ಗೋಪಾಲ, ಗೋವಿಂದ ಗೋಪಾಲ, ಶ್ರೀಲೋಲ ವನಮಾಲ, ಶ್ರೀಲೋಲ ವನಮಾಲ, ಗೋವಿಂದ ಗೋಪಾಲ, ಗೋವಿಂದ ಗೋಪಾಲ. ಪರಮಾತ್ಮ ವಾಸುದೇವ, ಜಗದ ಯಕಶ್ರೀ ಜಗನ್ಮೋಹನ, ನಿನ್ನಲ್ಲವೇ ಲೋಕ ಪಾವನ. ಜಗದಾಯಕ ಶ್ರೀ ಜಗನ್ಮೋಹನ, ನಿನ್ನಲ್ಲವೇ ಲೋಕ ಪಾವನ. ಹರಿಚರಣ ವೇದ ಪರಾಯಣ, ಹರಿಚರಣ ವೇದ ಪರಾಯಣ. ಗೋವಿಂದ ಗೋಪಾಲ, ಗೋವಿಂದ ಗೋಪಾಲ, ಶ್ರೀಲೋಲ ವನಮಾಲ, ಶ್ರೀಲೋಲ ವನಮಾಲ, ಗೋವಿಂದ ಗೋಪಾಲ, ಗೋವಿಂದ ನಿನಗೆ ಮಂಗಳವಾಗಲಿ. ಮೇಲೇಳು ಗರುಡ. ಗರುಡ, ನಿನಗಾಗಿ ನಾನು ಎಲ್ಲೆಲ್ಲಿಯೋ ಹುಡುಕಿದೆನು. ಆದರೆ ಏಕಾಂಗಿಯಾಗಿ ಇಲ್ಲೇನು ಮಾಡುತ್ತಿರುವೆ ಪಕ್ಷಿರಾಜ? ಪರಮಾತ್ಮ, ಮಾಡುವುದಿನ್ನೇನು ಮುಕುಂದ? ನಿನ್ನ ನಾಮ ಸ್ಮರಣೆ ಒಂದಲ್ಲದೆ ಈ ಪಕ್ಷಿಗೆ ಅನ್ಯ ಕಾರ್ಯವಿನ್ನೇನರಲು ಸಾಧ್ಯ ವಿಶ್ವನಾಥ? ಆ ಬಿರುದು ನನಗಿನ್ನೇಕೆ ಬಿಡು ಗರುಡ? ನನ್ನ ಸ್ವಕಾರ್ಯವೊಂದನ್ನೇ ನಾನು ನಿರ್ವಹಿಸಲಾಗದಂತಾಯಿತು. ಏಕೆ? ಏನಾಯ್ತು ಲೋಕನಾಥ? ಹಿಂದೇಕೋ ನಿಮ್ಮ ನುಡಿಯು ಒಂದು ರೀತಿ ಕಳವಳಕ್ಕೊಳಪಟ್ಟಂತಿದೆಯಲ್ಲ? ಗರುಡ, ದೇಶ ದೇಶಗಳ ತಿರುಗಿ ತಿರುಗಿ ನಾನು, ದೇಶ ದೇಶಗಳ ತಿರುಗಿ ತಿರುಗಿ ನಾನು, ಹಾಸಿಕೊಂಡೆನೈ ವೀರ ಗರುಡನೆ. ಹಾಸಿಕೊಂಡೆನೈ ವೀರ ಗರುಡನೆ, ಕುವರ ಮನ್ಮಥನಿಗೆ ಸರಿ ಹೋಲ್ವ
ಏನಗೈಗೊಂಡು ನಾಡಿದ ಕಾಲೋಚನೆ ಕನಸಿಗೆ ನಾ ಗುರಿಯಾದೆ ಕನಸಿಗೆ ನಾ ಗುರಿಯಾದೆ ಏನಗೈಗೊಂಡು ನಾಡಿದ ಕಾಲೋಚನೆ ಗರುಡ ಗರುಡ ಏನು ಹೇಳುವುದು ಗರುಡೋತ್ತಮ? ಕುಮಾರ ಮನ್ಮಥನಿಗೆ ವಿವಾಹ ಮಾಡಲೆತ್ತಿಸಿ ಇದುವರೆಗೂ ನಾನು ಅನೇಕ ದೇಶಗಳನ್ನು ಚರಿಸಿ ಬಂದೆನಾದರೂ ಕಾರ್ಯ ಪ್ರಯೋಜನವಾಗಲಿಲ್ಲ. ಅಲ್ಲದೆ ವಧುವನ್ನು ನಿಶ್ಚಯ ಮಾಡಿಕೊಂಡೇ ಬರುವನೆಂದು ರುಕ್ಮಿಣಿಗೆ ವಚನ ಕೊಟ್ಟು ಹೊರಬಂದಿರುವೆನು. ಆಶ್ಚರ್ಯ, ಪರಮಾಶ್ಚರ್ಯವಾಗಿದೆ ಪರಂಧಾಮ ಈ ನಿಮ್ಮ ನುಡಿಯು. ಸರ್ವರನ್ನು ಸಂರಕ್ಷಿಸಿ ಸಲಹೆ ನೀಡಬೇಕಾದ ಸರ್ವೇಶ್ವರನೇ ಈ ಒಂದು ಸಣ್ಣ ಸಾಧನೆಗಾಗಿ ಇಷ್ಟೊಂದು ಚಿಂತಿಸುವುದಾದರೆ ಇನ್ನು ಅನ್ಯ ಮಾನವರ ಅಪೇಕ್ಷೆಗಳು ಏನಾಗಬೇಕು ಅಚ್ಯುತ, ಏನಾಗಬೇಕು? ಇದೇನು ಪಕ್ಷಿರಾಜ ಹೀಗೆ ಮಾತನಾಡುತ್ತಿರುವೆ? ಇಂಥ ಕಾರ್ಯಗಳು ಮಾನವರಿಂದಲೇ ಏನು ದೇವದಾನವರಿಂದಲೂ ಅಸಾಧ್ಯ ಎಂಬುದನ್ನು ನೀನು ತಿಳಿದಿರುವೆಯಾದರೂ ಹೀಗೆ ತಿಳಿಯದವನಂತೆ ಮಾತನಾಡುತ್ತಿರುವೆ. ಪರಮಾತ್ಮ, ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮ ವಾಸುದೇವ ಪಕ್ಷಿರಾಜ ಕಪಟ ನಾಟಕ ಸೂತ್ರಧಾರಿ ನೀನಾಡಿಸಿದ ಕಾಡುವ ನಾ ಪಾತ್ರಧಾರಿ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಕೃಷ್ಣ ಕೃಷ್ಣ ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ ಕೃಷ್ಣನಾಗಿ ಅವತರಿಸಿ ಇನ್ನಷ್ಟು ಕೀರ್ತಿ ಗಳಿಸುವೆಯೋ ಕೃಷ್ಣನಾಗಿ ಅವತರಿಸಿ ಇನ್ನಷ್ಟು ಕೀರ್ತಿ ಗಳಿಸುವೆಯೋ ನಾನರಿಯೇ ನಿನ್ನ ಮಾಯೆ ನಾನರಿಯೇ ನಿನ್ನ ಮಾಯೆ ನಾನರಿಯೇ ನಿನ್ನ ಮಾಯೆ ಅನಾಥ ಬಂಧು ವಿನೋದ ಮೂರ್ತಿ ಅನಾಥ ಬಂಧು ವಿನೋದ ಮೂರ್ತಿ ನಾನರಿಯೇ ನಿನ್ನ ಮಾಯೆ ನಾನರಿಯೇ ನಿನ್ನ ಮಾಯೆ ಕೃಷ್ಣ ಏನು ನಿನ್ನ ಮಾಯವು? ಸರ್ವ ಚೈತನ್ಯ ಸ್ವರೂಪನಾದ ನಿನಗೆ ನಾನು ತಿಳಿ ಹೇಳುವಷ್ಟು ಸಾಮರ್ಥ್ಯನಲ್ಲ ಪರಮಾತ್ಮ. ಗರುಡ ಅಲ್ಲದೆ ಆ ಶಕ್ತಿಯೂ ನನ್ನಲ್ಲಿಲ್ಲ. ನಿನ್ನ ಮಾಯೆಯನ್ನು ಮರ್ಮವನ್ನು ಅರಿಯಲು ಆ ಪ್ರಣಯುಳ್ಳ ಆದಿಶೇಷನಿಂದಲೇ ಸಾಧ್ಯವಾಗಲಿಲ್ಲ ಎಂದ ಮೇಲೆ ಇನ್ನು ನಾನು ಕೇವಲ ಪಕ್ಷಿ. ನನ್ನಿಂದೇನಾದೀತು ನಿನ್ನ ಮರ್ಮವನ್ನು ನಡೆಯಲು. ನೋಡು ಒಡೆಯ ಪರಮಾತ್ಮ, ಹಾಗೊಂದು ವೇಳೆ ಈ ನಿನ್ನ ನವನಾಟಕವನ್ನು ಮುಂದುವರಿಸಲೇಬೇಕೆಂದಿದ್ದರೆ ನಿನಗೆ ಆಪ್ತರಾದ ಪಾಂಡವರಿರುವರಲ್ಲ, ಅವರನ್ನೇ ಕಂಡು ಪ್ರಯತ್ನಿಸಬಹುದಲ್ಲವೇ? ಹೌದಲ್ಲವೇ ಗರುಡ?
ಮೊದಲೇ ನನ್ನ ತಲೆಗೆ ಒಳಗಿದ್ದರೆ ಹೇಗಿರುತ್ತಿತ್ತು? ಹೇಗಿರುತ್ತಿತ್ತು ಎಂದರೆ ನಿಮ್ಮ ಯೋಚನೆಯು ಮಂತಿನಿಂದ ಕಡೆದ ಮಧುರದಂತೆ ಸವಿಯಲು ಅನುವಾಗುತ್ತಿತ್ತು. ಸತ್ಯ ಸತ್ಯ ಗರುಡ, ಈ ಕಾರ್ಯವು ನನ್ನ ಸಹೋದರಿ ಸೈರೇಂದ್ರಿ ಓರ್ವಳಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗಲಾರದು. ನಡೆ, ಬೇಗ ಆಕೆಯನ್ನು ಕಂಡು ವಿಷಯವನ್ನರುಹಿ ಕನ್ಯಾನ್ವೇಷಣೆಗೆ ಕಳಿಸೋಣ. ಮಧುನಂದನ, ಗರುಡ, ನಿಮ್ಮ ಯೋಚನೆ ಏನೋ ಸೂಕ್ತವಾಗಿದ್ದರೂ ಅದರಿಂದ ಕಾರ್ಯ ಜರುಗುವುದಿಲ್ಲ ತಂದೆ. ಏಕೆ? ಏಕೆಂದರೆ ನಾವು ಈಗ ಕನ್ಯಾನ್ವೇಷಣೆಗಾಗಿ ಕಳಿಸುತ್ತಿರುವುದು ಆ ದ್ರೌಪದಾದೇವಿ ಒಬ್ಬಳನ್ನಲ್ಲವೇ? ಹೌದು. ಆದ್ದರಿಂದ ಆ ಪಾಂಡವರು ಯಾರಿಗೂ ತಿಳಿಯದ ಹಾಗೆ ಆಕೆ ಒಬ್ಬಳನ್ನೇ ಇಲ್ಲಿಗೆ ಬರುವಂತೆ ಸ್ಮರಿಸಿ ಕರೆದರೆ? ನಿಜ ನಿಜ ಪಕ್ಷಿರಾಜ, ನೀನು ಹೇಳುವುದರಲ್ಲೂ ಅರ್ಥವಿದೆ. ನಡೆ, ಹಾಗೆ ಮಾಡೋಣ.